ಯಾವ ತರ ಗೊಬ್ಬರ ಹಾಕಿ ಏನ್ ಮಾಡಿರಿ ಇದಕ್ಕ? ಮನ್ಯಾಗ ಬೀಜ ಇದ್ದು ಹಾ ರೀ, ತೊಗರಿ ಬೀಜ ಚೀಲದನ್ನು ಸ್ವಚ್ಛ ಮಾಡಿವಿ, ಹಾ ರೀ, ಬಿತ್ತಿ ಬಿಟ್ಟಿವಿ. ಚೀಲ ಹೆಚ್ಚಾದ್ರ ಅವ್ನ ತಲೆನೇ ಕೆಡ್ತದ್ರಿ. ಮಗ್ಳಿಗೆ ನೋಡಿವಿ ಇವನೊಂದ್ 2 ಚೀಲ ಹೆಚ್ಚಾದ್ರ ನೀ ಏನ್ ಹಾಕಿದೆ? ಏನ್ ಹಾಕಿ ಏನ್ ನಾಟಕ ಸ್ಟೇಜ್. ನಮ್ ಪಾತ್ರ ಮುಗಿನ ನಾವ್ ಬಂಬು ಕಿತ್ತಬಾರ್ದು. ಹಿಂದಿನವ್ರು ಬರ್ತಾರ ಕಂಪ್ನಿ, ಮತ್ತವ್ರು ನಾಟಕದವ್ರು ಬರ್ತಾರ. ಇದು ತೊಗರಿ ಬೆಳೆ ಇದೆ. ತೊಗರಿ, ಆ ತೊಗರಿ ಮತ್ತ ಹೆಸರ ಮಿಕ್ಸ್ ಮಾಡಿ ಹಾಕಿರಿ. ಇದು ಮಿಕ್ಸ್ ಕ್ರಾಪ್ ರೀ. ಇದ್ರ ಬಗ್ಗೆ ಹೇಳ್ರಿ. ಅದೇ ರೀ, ತೊಗರಿ ನೀವು ಯಾವ ತರ ಗೊಬ್ಬರ ಹಾಕಿ ಏನ್ ಮಾಡಿರಿ ಇದಕ್ಕ? ಮನ್ಯಾಗ ಬೀಜ ಇದ್ದು ಹಾ ರೀ, ತೊಗರಿ ಬೀಜ ಚೀಲದನ್ನು ಸ್ವಚ್ಛ ಮಾಡಿವಿ, ಹಾ ರೀ, ಬಿತ್ತಿ ಬಿಟ್ಟಿವಿ. ಹಾ ರೀ, ಉಳ್ದಿದ್ ಏನೂ ಇಲ್ಲ. ಇಲ್ಲಿ ತನಕ ಮಳಿ ಸ್ವಲ್ಪ ಹಂಗಂಗ್ ಮಳಿ ಆಗ್ಯದ. ಈ ಬೆಳೆ ಅಂತೂ ನಿಮ್ಗೆ ಕಾಣ್ತದೆ. ಹೌದ್ರಿ. ಈಗ ಅದು ಯಾವ ಟೈಪ್ ಬೆಳವಣಿಗೆ ಏನದು ಯಾವ್ದು ನಮ್ದು ಏನು ಕೆಲಸನೇ ಇಲ್ಲ ಇದಕ್ಕೆ. ಮತ್ತ ಇದಕ್ಕ ಯೂರಿಯಾ, DAP 20-20 ಏನೇನೋ ಹೇಳ್ತಾರಲ್ರಿ ಗೊಬ್ಬರಗಳು. ಈ ಮೊದಲ ಮಹತ್ವ ಫಸ್ಟ್ ರೈತ ತಿಳ್ಕೊಬೇಕಾಯ್ತು ದ್ವಿದಳ ಅದ ತೊಗರಿ. ಹಾ ರೀ, ಹಾ ರೀ. ದ್ವಿದಳ ಧಾನ್ಯ ಇರುವುದರಿಂದ ವಾತಾವರಣದಲ್ಲಿ ನೈಟ್ರೋಜನ್ ಕಂಪಲ್ಸರಿ ತಗೋತದೆ. ಹಾ ರೀ. ಇದಕ್ಕೆ ಯಾವ ಗೊಬ್ಬರನು ಬೇಕೇ ಆಗಿಲ್ಲ ತೊಗರಿಗ್ರಿ, ದ್ವಿದಳಕ್ರಿ. ಸುಮ್ಮನೆ ನಮ್ಮ ಸಂಕಲ್ಪಕ್ಕೆ ಹಾಕೋದು. ಇನ್ನ ಆಗಲಾತದನು ಹಾಕ್ತಿವಿ. ಇದಕ್ಕೇನು ಬೇಕೇ ಆಗಿಲ್ರಿ. ಈಗ ಅಂತರ ಎತ್ ಕೊಟ್ಟಿರಿ ತೊಗರಿಗ್ರಿ? ಇದು 4 ಫೂಟ್ ಅವೆ. 4 ಫೂಟ್. 4 ಕೊಟ್ಟಿವಿ. ರಾಸಾಯನಿಕ ಕೃಷಿ ಮಾಡೋರು ಇದಕ್ಕೆ ತಂತ್ರ ಕಮ್ಮಿ ಕೊಡಂಕ ಅಂತ ಇದನ್ನ ಕಮ್ಮಿ ಕೊಡ್ತಾರೆ. ಈಗ ಮತ್ತೆ ಕೆಲವೊಬ್ರು ಏನ್ ಮಾಡ್ಲಕತ್ತಾರ 6-7 ಫೂಟ್ ಕೊಡ್ಲಾಕತ್ತಾರ. ಅದು ಬೇರೆ ಬೇರೆ ಹೊರೈಟಿ ಅದ ಹೇಳಿ 6-7 ಫೂಟ್ ಕೊಟ್ಟು ಎಕರೆಕ್ 10 ಕ್ವಿಂಟಲ್ 15 ಕ್ವಿಂಟಲ್ ಬೆಳಿತಾವ ಅಂತ ಹೇಳ್ತಾರ. ನಮ್ಮಲ್ಲಿ ನೋಡಿದ್ರೆ ಹಾಕ್ಯಾರ, ನೋಡ್ಬೇಕು ಹೆಂಗ ಆಗ್ತದ ಮುಂದ. ನಾ ಯಾವಾಗ್ಲೂ 6 ಫೂಟೇ ಮಾಡ್ತಿದ್ದೆ. ಈ ಸಲ 4 ಮಾಡಿದ್ ನಾ. ಅಂದ್ರೆ ನೀವು ಯಾವಾಗ್ಲೂ ತೊಗರಿ ಬೆಳೆ ಮಾಡಿದಾಗ ನಡ್ಬಾರ್ಕ ಅಂತರ್ ಬೆಳೆ ಮಾಡ್ತೀರಿ ಕಂಪಲ್ಸರಿ? ಇಲ್ರಿ, ಈ ಸಲ ಇದು ಯಾಕೆ ಮಾಡಲ್ಲ? ಈ ಹುಲ್ಲಿನ ಸಂಬಂಧ ಮಾಡಲ್ರಿ. ಇದಕ್ಕೂ ಲೆಕ್ಕಾಚಾರ ಬರೋಬ್ಬರಿ ನಾವು ನಡುವ ಇಂಟರ್ ಕ್ರಾಪ್ ಮಾಡೋದು ಬರ್ತದ. ಈ ಇಂಟರ್ ಕ್ರಾಪ್ ಹಾರ್ವೆಸ್ಟಿಂಗ್ ಲೇಬರ್ ಪ್ರಾಬ್ಲಮ್ ಆಗ್ತದ. ಬರೋಬರಿ. ಅದಕ್ಕೆ ಆ ಲೇಬರ್ ಪ್ರಾಬ್ಲಮ್ ಆದದ್ ಹಂಗೆ ಈಗ ನೋಡ್ರಿ ಕುಲ್ಲ ಅಲ್ಲಿ ಸುಮ್ ಮಣಿಪುರ್ ತಗೊಂಡಿ ಇದು ಕುಲ್ಲ ಬಿಟ್ಟಿವಿ. ಇಂಟರ್ ಕಲ್ಟಿವೇಶನ್ ಮಾಡ್ತೀವಲ್ರಿ, ಎತ್ಕೊಳ್ಳೆ ಗಳೆ ಹರಗದ ಮಾಡ್ಲಕ್ಕ ಹೇಳಿ ಮಾಡ್ಲಾಕ. ಈಗ ಮನಿಗೆ ಏನ್ ಬೇಕು ಅಷ್ಟೇ ಮಾಡ್ಕೊಳ್ಳಿ. ಆದ್ರೆ ಇಂಟರ್ ಕ್ರಾಪ್ ಇವತ್ತ ನಾವು ನೋಡಿದ್ರೆ ಕಲ್ಟಿವೇಶನ್ ಸರಿಯಾಗಿ ಮಾಡಿ ಮೊದಲಿನವ್ರು ಹಿರಿಯರು ಏನ್ ಮಾಡ್ತಿದ್ರಲ್ಲ, ಒಂದ್ 5-6 ಸಲ ಹರಗುದು, ಆಮೇಲೆ ಮಳಿ ಬರ್ನ ನಲ್ಲಿ ಹರಿತಿ 1-2 ಸಲ ಅವರು ಕ್ಲಿಯರ್ ಮಾಡಿ ಇಂಟರ್ ಕ್ರಾಪ್ ಮಾಡೋರ ಕ್ರಾಪ್ ನಮಗ್ ಬ್ಯಾಡ್ ಅಂದ್ರೂ ಒಳಗೆ ಮೇಜರ್ ಡಿಸ್ಟೆನ್ಸ್ ಕೊಟ್ಟು ರೂಟ್ರು ಹೊಡ್ರು ಅಡ್ಡಿ ಇಲ್ಲ. ಡಿಕಂಪೋಷನ್ ಆಗೋದು ಬರ್ತದ. ಬೇಕಾದಷ್ಟು ನಾವು ಫಲ ತೋದ್ರೆ ಅಲ್ಲೇ ಬಿಡೋದು ಮಾಡಬೇಕಂತಿರ್ಲಿಲ್ಲ. ಈಗ ನಾವು ಮಂದಿ ಅಂದಾಗ ನಮ್ಗೆ ಹೆಂಗ್ ಅನುಕೂಲ ಬರ್ತದೆ ಹಂಗೆ ಹೋಗ್ಬೇಕಿದು. ಸಹಜವಾಗಿ ಬೆಳೆದ್ರೆ ಆಗ್ತದೆ, ಇಲ್ಲಾಂದ್ರೆ ಆಗೋದು. ಈಗ ಮಗ್ಲು ಹೊಲ್ದವ ಈಗ ಕೃಷಿ ಹೆಂಗ್ ನಡೆದಿತ್ತಪ್ಪ ಅಂದ್ರೆ ಒಬ್ಬರನ್ನೊಬ್ರು ನೋಡಿ ಮಾಡುದ್ರಿ. ಒಟ್ಟ ಅವ ಹೆಂಗ್ ಮಾಡ್ತಾನ ಇವ ಮಾಡುದ್ರಿ, ಇವ ಹೆಂಗ್ ಮಾಡ್ತಾನ ಅವ ಮಾಡುದು. 2 ಚೀಲ ಹೆಚ್ಚಾದ್ರ ಅವ್ನ ತಲೆನೇ ಕೆಡ್ತದ್ರಿ. ಮಗ್ಳಿಗೆ ನೋಡಿವಿ ಇವನೊಂದ್ 2 ಚೀಲ ಹೆಚ್ಚಾದ್ರ ನೀ ಏನ್ ಹಾಕಿದೆ? ಏನ್ ಹೊಡೆದಿ ಹೇಳು. ಆದಾದ್ ನೋಡೋದ ಅವ ಮತ್ತೆ 2 ಚೀಲ ಹೆಚ್ಚಾಗಿರ್ತ ಅವನೊಂದು ಡಿಮಾಂಡ್ ಆಗ ಹೇಳೋಣ ಬಿಡಕ್ಕೆ ಬರೋಲ್ಲ. ಈಗ ಎಲ್ಲರೂ ಸದಿ ತೆಗಿಸ್ಯಾರ. ಅದು ಇದು ರಾಸಾಯನಿಕ ಕೃಷಿಯವ್ರಿಗೆ ಸೈಡ್ ಹೊಡ್ಯಾಂಗ್ ಬೆಳೆ ಐತ್ರಿ ಇದು. ನೀವೇ ನೋಡ್ಬೇಕು. ಇಲ್ಲ ಬಾಳ ಅದ್ಭುತ ಐತ್ರಿ ಬೆಳೆಯೋದು. ಈಗ ಸೊಂಟದ ಮಠ ಮ್ಯಾಲ ಐತ್ರಿ. ಮತ್ತ 1 ಪ್ಯಾಕೆಟ್ ಗೊಬ್ಬರ ಕಾಳ ಗೊಬ್ಬರ ಹಾಕಿಲ್ಲ ಇಲ್ಲ ಏನೂ ಇಲ್ಲ ರೀ. 20 ವರ್ಷ ರೀ. ಇವತ್ತಿಂದ ಅಲ್ಲಿದು 20 ವರ್ಷದಿಂದ ಸರ್ಕಾರಿ ಗೊಬ್ಬರ ಚೀಲನೇ ಇಲ್ಲ ಮನೆ. ನೋಡ್ಬೋದು ರೈತ ಬಾಂಧವರು 20 ವರ್ಷದಿಂದ 1 ಕಾಳ ಗೊಬ್ಬರ ಹಾಕಿಲ್ಲ ಈ ಹೊಲಕ್ಕ. ಈ ತರ ಒಂದು ಅದ್ಭುತವಾದ ತೊಗರಿ ಬೆಳೆ ನಾ ಸಾಕಷ್ಟು ಹೊಲಗಳನ್ನ ನೋಡಿನಿ. ಮಾತ್ರ ಈ ತರ ತೊಗರಿ ಮಾತ್ರ ಎಲ್ಲಿ ನೋಡಿಲ್ಲ. ನೋಡ್ಬೋದು ರೈತ ಬಾಂಧವರು. ಈಗ ಜಗ ನನ್ನ ಎದಿ ಮಠನೂ ಬಂದೈತಿ. ಈಗ ಇದು ನೈಸರ್ಗಿಕ ಕೃಷಿಯ ಒಂದು ಏನೈತ್ಲ ಪ್ರಾಬಲ್ಯ ಅಂತ ಹೇಳ್ಬೋದು. ನೈಸರ್ಗಿಕ ಕೃಷಿ ಮಾಡುವುದರಿಂದ ಈ ರೀತಿ ಅಂದ್ರೆ ಹಂತವಾಗಿ ಹೊಲ ತನ್ನ ಅಸ್ತಿತ್ವವನ್ನ ಅದು ಪಡ್ಕೊಳಕ್ ಶುರು ಮಾಡ್ತೈತಿ. ಪ್ರಕೃತಿ ತನ್ನ ಅಸ್ತಿತ್ವವನ್ನ ಪಡ್ಕೊಳಕ್ ಪ್ರಯತ್ನ ಮಾಡ್ತೈತಿ. ಈಗ ನಾವು ಅದಕ್ಕ ಮ್ಯಾಲ 2 ಪ್ಯಾಕೆಟ್ DAP ಹಾಕುದು, 1-2 ಪ್ಯಾಕೆಟ್ ಯೂರಿಯಾ ಗೊಬ್ಬರ ಹಾಕುದು, ಈ ತರ ಮಾಡೋದ್ರಿಂದ ಅದು ಪ್ರಕೃತಿ ವಿರೋಧ ಕೆಲಸ. ಅದು ನೋಡ್ಬೋದು ಇಲ್ಲಿ ರೈತರು. ಇಲ್ಲ ಅದು ಗೊತ್ತ, ನಾನೇ ನಿಮ್ ಜೊತೆ ಬಂದೀನಿ. ಹೌದೌದ್ರಿ.
ಆ ಕಡೆ ಈ ಕಡೆ ತಿರುಗಾಡ್ಕೊತೀವಿ. ತೊಗರಿ ಏನಾಗ್ಯದ ನೋಡಿ, ಈ ಸೆಂಟಿ ಹೊಡೆದ್ ಮಾಡಿದ್ದೇವೆ ನಾವು. ಹಾ ಹಾ ರೀ. ನೋಡೋಣ, ನಾಳೆಗೆ ನೋಡೋಣ, ನಾಡ್ದು ನೋಡೋಣ ಅನ್ನೋದಾಗ ಆ ಕಡೆ ಈ ಕಡೆ ತಿರುಗಾಡ ನಾನೇ ಬಂದಿಲ್ಲ. ಹಾ ಹಾ ಈಗ ನಿಮ್ ಜೊತೆ ಬಂದು ನನಗೆ ಆಶ್ಚರ್ಯ ಅನಿಸ್ತದ. ಬೆಳಿ ಹಿಂಗ ನಾನು ಇಲ್ಲ, ಬಹಳ ಅದ್ಭುತ ಬೆಳೆ ರೀ ಇದು ಅಂತೂ. ಈ ನೋಡ್ರಿ ಇವೆಲ್ಲ ಸುಮ್ಮನೆ ಎರಚಿ ಒಳಗೆ ವಜ್ಜಿ ವಜ್ಜಿ ನೋಡ್ರಿ ಏನ್ ತಿಂತೀರಿ ಏನ್ ಬಿಡ್ತೀರಿ ನಂಗ ಆತ. ಆದ್ರೆ ನೆಲ ಮಾತ್ರ ಬಹಳ ತಯಾರಾಗ ಬೇಕಾದಂತ ಒಂದು ಸ್ಟ್ಯಾಂಡರ್ಡ್ ಬರ್ಲಿಕ್ಕೆ ಅದಕ್ಕಿಂತ ಬಹಳ ತಯಾರ. ಒಂದ್ 20 ವರ್ಷದ ಒಂದು ಪರಿಶ್ರಮ. ಹಾ 20 ವರ್ಷ ಪರಿಶ್ರಮ. ಈಗ ರೈತ ತಾ ಮಾಡ್ಲಕ್ ಶುರು ಮಾಡ್ದ ಅಂದ್ರ ಈಗ ಮಕ್ಕಳಿಗೆ ಆಸ್ತಿ ಮಾಡೋಕ್ಕಿಂತ ಇದ್ದ ಆಸ್ತಿನೇ ಒಂದು ದೊಡ್ಡ ಅವ್ರಿಗೆ ದೊಡ್ಡ ಆಸ್ತಿಯನ್ನಾಗಿ ಉಳಿಸಿ ಹೋಗ್ಬೇಕು ನಾವು. ಅದನ್ನ ಹಾಳು ಮಾಡಿ ಹತ್ತಿಕ ಬಿತ್ತಿ ಹೋದೆ ಅಂದ್ರ ಅವ್ರ ಮಕ್ಳು ಮುಂದೆ ತಿನ್ನುವುದೇನು ಮಾಡುದೇನು ಅವ್ರು. ಇಲ್ಲ, ನಾಟಕ ಸ್ಟೇಜ್ ರೀ ಇವು. ಹಾ ಹಾ ರೀ. ಇದು ನಾಟಕ ಸ್ಟೇಜ್. ನಮ್ ಪಾತ್ರ ಮುಗಿನ ನಾವು ಬಂಬು ಕಿತ್ತಬಾರ್ದು. ಹಿಂದಿನವ್ರು ಬರ್ತಾರ ಕಂಪನಿ, ಮತ್ತೊಬ್ರು ನಾಟಕ ಮಾಡೋರು ಬರ್ತಾರ. ಹಾ ಹಾ ಹಾ. ನಾವ್ ಇದೆಲ್ಲ ಮಾಡಿ ನೆಲ ಕೆಡಿಸಿ ನಾವು ಬಂಬು ಕಿತ್ತದಂಗೆ ಸ್ಟೇಜ್ ಹೊಡಿಬೇಕು ಬಂದವ. ಹಾ 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 ರೀ. ನಾವು ನಾಟಕ ಸ್ಟೇಜ್ ಹಂಗೆ ಇರ್ಲಿ, ಅದು ನಮ್ ಪಾತ್ರ ಮುಗಿನ ನಾವು ಹೋಗ್ಬಿಡ್ಬೇಕು. ಹೌದ್ರಿ. ನಾವ್ ಸೀದಾ ಬಂದ್ ಪಾತ್ರನೇ ಮಾಡ್ಬೇಕು. ಇದು ನಮ್ಮ ವಾದ್ರಿ ಯಾವಾಗ್ಲೂ. ಬರೋಬರಿ. ನಾವೇನು ಮಾಡೋದು ಬೇಡ ಅಂತ ಹಿಂಗ್ ಲೆಕ್ಕ. ಅಂದ್ರೆ ಈ ಕೃಷಿಯಪ್ಪ ಅಂದ್ರೆ ಭೂಮಿ ಇರುತನ ಇರುದ್ರಿ, ಕೃಷಿ ಇರ್ಬೇಕು. ಇರ್ಲಿಕ್ಕೆ ಸಾಧ್ಯ ಅದ ಇದ್ದೇ ಇರ್ತದ. ನಾವ್ ಇದಕ್ಕೆ ಅತ್ಯಾಚಾರ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು ಪವರ್ಫುಲ್ ಆಗೋದ್ ಬರ್ತದೆ. ಹಾ 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 ರೀ. ಬಹಳ ಪವರ್ಫುಲ್. ಈ ಸದ್ಯ ನಮ್ಮ ಈಗ ನೀವು ನೋಡ್ರಿ, ಅಲ್ಲಿ ನೋಡ್ರಿ ಇಲ್ಲ ಅತಾತ್ ಹೋಗಿ ಅಲ್ಲಿಂದ ನೀವು ಮಣ್ಣು ತೋರಿ ನೀವು ಸೇಮ್ ಟು ಸೇಮ್. ಇಲ್ಲ, ನಿಮ್ಮ ಮಣ್ಣಿನ ಪರಿಮಳ ಒಂದು ಅದ್ಭುತ ಸುಗಂಧ ರೀ. ಅದ್ರ ಪರ್ಯಾಯ ವಾಸನೆನೇ ಯಾವ್ದು ಇಲ್ರಿ. ಒಂದು ನಾವು ಇದ್ರಾಗ ಯಾವುದೇ ಕೃಷಿ ನಾವು ಫೇಲ್ ಆಗ್ಬೇಕಾದ್ರ ನೀರ್ ಹಾ ಹಾ ರೀ. ಇವೆಲ್ಲ ಗಡಬಡಿಸ್ತಾವ. ಗಡಬಡಿಸ ಬೆಳೆ ಇರುವುದರಿಂದ ಈಗ ಮಳಿ ಅದ. ಈಗ ಹೌದ್ರಿ. ಈಗ ನಾಳೆ ಬಿಸಿಲು ಹೆಚ್ಚಾಯ್ತು, ಗಾಳಿ ಹೆಚ್ಚಾಯ್ತು, ಮಳಿ ಹೋಯ್ತು ಅಂದ್ರೆ ಬಾಡ್ತದೆ. ಅವಾಗ ನಾವ್ ನೀರ್ ಕೊಡ್ಬೇಕಾಗ್ತದ. ನೀರ್ ಸರಿಯಾಗಿ ನಾವು ಕೊಟ್ಟೇವತ್ತಂದ್ರೆ ನಮ್ಮ ಬೆಳಿ ಯಾರು ಕೈ ಹೆಚ್ಚಲಾರದಷ್ಟೇ ಬರ್ತದ. ಈಗ ಹೇಳ್ರಿ, ಈಗ ಮತ್ತೊಬ್ಬ ತೊಗರಿ ಹಾಕಿನ ತಿಟ್ಟುಗಳನ್ನ ಈಗ ನಾನು ಹಾಕಿನಿ, ಬೀಜ ಬಿಟ್ಟಿಲ್ಲ ನಾನು. ಇವತ್ತಿನ ತನ ಸದಿನೂ ಇಲ್ಲ, ಒಂದ್ಸಲ ಗಳೆ ಹೊಡೆದಿವಿ. ಈಗ ಮತ್ ಗಳೆ ಹೊಡಿತೀವಿ 2 ದಿನದಾಗ. ಇದಕ್ಕ ಹರಡ್ತೀವ್ರಿ ನಡುವ. ಇದಾಯ್ತು ನನ್ನ ಖರ್ಚ. ಬೇಡ ಇಲ್ಲ, ಇಲ್ಲೇಗಾವ ನಿಂತಾವ್ ಒಂದಿಟ್ಟು ತೆಗಿಸ್ತೀವಿ ಇಟ್ಕೊಳ್ಳೋಣ. ಈಗ ನನ್ನ ಲೆಕ್ಕಕ್ಕೆ ಇದು ತೆಗಿಸಬಾರ್ದತ್ತೆ ಅದ. ಯಾಕಂದ್ರೆ ನಾವ್ ಮ್ಯಾಗ ಹೋಗಿವಿ. ಇದು ಸೂರ್ಯಪ್ರಕಾಶಕ್ಕೆ ಮ್ಯಾಗ ಬಂತು. ಈಗ ಬತ್ರಿ ಒಂದ್ಸಲ ಅದಕ್ಕದ, ಇದಕ್ಕಿಲ್ಲ. ಕಾಂಪಿಟೇಷನ್ ಇದ್ದಿದ್ದು ಹೈಡ್ರೋಜನಿಗೆ ನೀರನ್ನು ತಪ್ಪಿಸಲಾರ್ದೆ ನಾವು ಹಾದಿಗೆ ಎತ್ತಂದ್ರೆ ಯಾವ ತೊಂದ್ರೆನೂ ಕೈ ಹಚ್ಚಲಾರ್ದೆ ತೊಗರಿ ಬೆಳ್ಕೋಬಹುದು. ಇನ್ನೊಂದ್ ಸ್ವಲ್ಪ ಏನ್ ಮಾಡ್ತೀವಿ ಅಂತ ದಮ್ ಹುಲ್ಲಿದ್ದು ದನಗಳಿಗೆ ತಿರ್ಗಾಡಿ ಹಾಕ್ತಿವಿ, ಕ್ಲಿಯರ್ ಆಗ್ತದ. ತೊಗರಿ ಬೆಳಿಕ್ ಹಿಂಗ್ ಬಂದ್ವಿ. ಇಲ್ಲ, ಬಾಳ ಅದ್ಭುತ ರೀ ತೊಗರಿ. ಇದು 20 ಈಗ ಹೋದ ವರ್ಷ ಏನ್ ಹಾಕಿದ್ರಿ ಈ ಹೊಲ್ದಾಗ್ರಿ? ಇಲ್ಲಿ ರೀ, ಇಲ್ಲಿ ಹೋದ ವರ್ಷ ಹತ್ತಿ ಹಾಕಿದ್ದೇವೆ. ಹತ್ತಿಗೂ ನೀವು ರಾಸಾಯನಿಕ ಸ್ಪ್ರೇ ಮಾಡಂಗಿಲ್ರಿ? ಏನು ಇಲ್ಲ ರೀ, ಸುಮ್ ಹತ್ತಿ ಊರ್ ಬಿಟ್ಟಿದ್ದೆ. ಮತ್ತೆ ಅದಕ್ಕ ಅವಾಗ ಅದಕ್ಕೇನ್ ಮಾಡ್ತೀವಿ, ನನಗೆ ಇದು ಇತ್ತು ಸ್ಟಡಿ.